ಕಣ್ಣೆಲ್ಲ ಕೆಂಪಾಗಿದೆ. ನನಗೊಂದು ಸೀರಿಯಸ್ ಪ್ರಾಬ್ಲಮ್ ಇದೆ. ಅದು ಏನಂದರೆ, ಇವಾಗ ನಂಗೆ ಪಾನಿಪುರಿ ತಿನ್ಬೇಕು ಅನಿಸ್ತದೆ. ಒಂದೇ ಒಂದು ರೀಸನ್ ಇದೆ ಕಾಲೇಜ್ಗೆ, ಅಟೆಂಡೆನ್ಸ್. ಕಾಲೇಜ್ ಅಂದರೆ ನಮ್ಮ ಕ್ಯಾಂಪಸ್ ತುಂಬ ಚೆನ್ನಾಗಿದೆ. ಏನು ಇವತ್ತು ಟೈಮ್ ಟೇಬಲಲ್ಲಿ ಚೆಕ್ ಮಾಡಿಲ್ಲ ನಾನು. ತೊಗೋಬೇಕು ಅಂದ್ಕೊಂಡಿದ್ದೀನಿ, ಬಟ್ ನಾನು ಫಸ್ಟ್ ಟೈಮ್ ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವಾಗ ಜಸ್ಟೇ ಎದ್ದಿದ್ದೀನಿ. ಎಷ್ಟು ನಿದ್ದೆ ಬರ್ತದೆ, ಕಣ್ಣೆಲ್ಲ ಕೆಂಪಾಗಿದೆ. ಇವಾಗ ಟೈಮ್ ಬಂದುಬಿಟ್ಟು 5:30 ಆ್ಯಂಡ್ ಇವತ್ತು ನಾನು ಫಸ್ಟ್ ಡೇ ನಾನು ಕಾಲೇಜ್ ಹೋಗ್ತಿರೋದು. ನೆನ್ನೆ ಮೂಡೇ ಇರಲಿಲ್ಲ ಹೋಗೋಕ್ಕೆ. ಸೊ ನೆನ್ನೆ ನಾನು ಕಾಲೇಜ್ ಹೋಗಿರಲಿಲ್ಲ, ಮತ್ತೆ 4th ಸೆಮ್ ರಿಓಪನ್ ಆದಾಗ. ಬಟ್ ಇವತ್ತು ಹೋಗ್ತಿದ್ದೀನಿ. ಆದರೆ ಅಪ್ಪ ಅಮ್ಮ ತಂಗಿ ಯಾರು ಅಂದರೆ ಯಾರೂ ಇಲ್ಲ ನಮ್ಮ ಮನೇಲಿ. ಸೊ ನಾನು ಒಬ್ಬಳೇ ಎದ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ನಾನು ಒಬ್ಬಳೇ ಹೋಗಿ ತಿಂಡಿ ಎಲ್ಲ ನಾನೇ ರೆಡಿ ಮಾಡ್ಕೊಬೇಕು. ನಿದ್ದೆ ಬೇರೆ ಬರ್ತಿದೆ, ಹೋಗ್ಲಾ ಬೇಡವೋ ಅಂತ 50-50 ಬೇರೆ. ಬಟ್ ಇಲ್ಲ, ಇವತ್ತು ಹೋಗ್ತೀನಿಲ್ಲ ಅಂದರೆ ನಂಗೆ ಮನೇಲಿ ಬೋರ್ ಆಗುತ್ತೆ ಅಂತಲೇ ನಾನು ಕಾಲೇಜ್ ಹೋಗ್ಬೇಕು ಅನ್ಸುತ್ತೆ. ಇವಾಗ 5:30 ನಾನು ಹೋಗ್ಬಿಟ್ಟು ಫಸ್ಟ್ ಏನು ಮಾಡಬೇಕು ನಂಗೆ ಗೊತ್ತಿಲ್ಲ. ವೆಯ್ಟ್ ಆ್ಯಂಡ್ ಸಿ ನಮ್ಮ ಮನೇಲಿ CCTV ಬೇರೆ ಇದೆ. ಸೊ ಇವಾಗ ಫಸ್ಟು ಕಸ ಹೊಡೆದ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ. ತಿಂಡಿ ಏನಿಲ್ಲ, ನಂಗೆ ಅನ್ನ ರಸಂ ಅಂದರೆ ತುಂಬ ಇಷ್ಟ. ನಾನು ಒಂದು ವಾರ ಅಲ್ಲ, ಒಂದು ತಿಂಗಳು ಅದೇ ಕೊಟ್ಟರು 3 ಹೊತ್ತು ಅದೇ ತಿಂತೀನಿ, ಅಷ್ಟು ಇಷ್ಟ ನನಗೆ. ಸೊ ಅದೇ ಮಾಡಿಬಿಟ್ಟು ಮಧ್ಯಾಹ್ನಗೂ ಆಗುತ್ತೆ. ಸೊ ಮುಗೀತು ಅಲ್ಲಿಗೆ. ಆ್ಯಕ್ಚುಲಿ ನಾನು ಮನೇಲಿ ಚಪ್ಪಲಿ ಹಾಕ್ಕೊತಿರ್ಲಿಲ್ಲ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಂತೂ ಸೀರಿಯಸ್ಸಾಗಿ ಕುಡಿತಿರ್ಲಿಲ್ಲ. ನನಗೊಂದು ಸೀರಿಯಸ್ ಪ್ರಾಬ್ಲಮ್ ಇದೆ. ಅದು ಏನಂದರೆ, ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಚಳಿಗೆ ಕೋಲ್ಡ್ ಆಗುತ್ತೆ. ನೀರಲ್ಲಿ ಕೈ ಇಟ್ಟರೆ ಸಾಕು ಕೋಲ್ಡ್ ಆಗುತ್ತೆ. ಮತ್ತು ನೆಲದ ಮೇಲೆ ಹಾಗೆ ಕಾಲಿಟ್ಟರೆ ಕೋಲ್ಡ್ ಆಗುತ್ತೆ. ಬರೀ ತಣ್ಣೀರು ಕುಡಿದ್ರೆ ಅದಕ್ಕೂ ಕೋಲ್ಡ್ ಆಗುತ್ತೆ. ನಂಗೆ ಪ್ರತಿ ಒಂದು ವಿಷಯ ಬೆಳಗ್ಗೆ ಎದ್ದ ತಕ್ಷಣ ಕೋಲ್ಡ್ ಆಗುತ್ತೆ. ನಾನು ಫ್ಯಾನ್ ಕೂಡ ಹಾಕ್ಕೊಳಂಗಿಲ್ಲ. ಅದು ಸೊಳ್ಳೆ ಕಾಟ ಇರಲಿ, ಶೆಕೆ ಆಗ್ತಿರಲಿ, ನನಗೆ ನೆಗಡಿ ಆಗೇ ಆಗುತ್ತೆ. ಸೊ ನಂಗೆ ಎಷ್ಟೊಂದು ಸಲ ನನಗೆ 2:30, 1:30ಗೆಲ್ಲ ಎಚ್ಚರಾಗ್ಬಿಟ್ಟು ನಿದ್ದೆನೇ ಬರೋಲ್ಲ, ಅಷ್ಟು ಹಿಂಸೆ ಆಗುತ್ತೆ. ಸೊ ನಾನು ಅದಕ್ಕೆ ನಾನು ಸ್ವೆಟರ್ ಹಾಕ್ಕೊತೀನಿ, ಮತ್ತು ಎದ್ದ ತಕ್ಷಣ ಚಪ್ಪಲಿ ಹಾಕ್ಕೊತೀನಿ, ಮತ್ತು ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ. ನಿಮಗೂ ಹಂಗೆ ಇದ್ರೆ ನನ್ನ ಥರನೇ ಫಾಲೋ ಮಾಡಿ. ಬಿಕಾಸ್ ನಾನು ಯಾವಾಗ ಈ ಥರ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ನೋ ನಿದ್ದೆ ಒಂಚೂರು ಚೆನ್ನಾಗಿ ಬರ್ತಿದೆ, ಆರಾಮಾಗಿ ಮಲಗ್ತೀನಿ, ನೆಗಡಿ ಆಗ್ತಿಲ್ಲ. ಆದರೂ ಒಂದು ಲೈಟಾಗಿರುತ್ತೆ, ಬಟ್ ಇಟ್ಸ್ ಫೈನ್. ಸಿ ಇವಾಗ ಟೈಮ್ ಬಂದು ಇಟ್ಸ್ 5 ಆಲ್ಮೋಸ್ಟ್, ಇಟ್ಸ್ 5:55. ಫಸ್ಟ್ ಕಸ ಹೊಡೆದ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊತೀನಿ. ಯಾಕಂದರೆ ನಾನು ತುಂಬ ದಿನ ಆಯಿತು ಬನಶಂಕರಿ ಟೆಂಪಲ್ ಹೋಗ್ಬಿಟ್ಟು ಅದಾದಮೇಲೆ ನಾನು ನನ್ನ ಕಾಲೇಜಿಗೆ ಹೋಗ್ತೀನಿ. ನಂಗೆ ಇಷ್ಟ ಇಲ್ಲ ಕಾಲೇಜ್ ಹೋಗೋಕ್ಕೆ. ಹೋಗೋದು ಒಂದೇ ಒಂದು ರೀಸನ್ ಅಂದರೆ ಕಾಲೇಜ್ಗೆ ಅಟೆಂಡೆನ್ಸ್, ಇನ್ನೊಂದು ನನ್ನ ಫ್ರೆಂಡ್ಗೋಸ್ಕರ. ಅದು ಬಿಟ್ಟು ಇನ್ನು ಯಾವ ರೀಸನ್ಗೂ ಹೋಗಲ್ಲ ನನ್ನ ಕಾಲೇಜ್ಗೆ. ಎಲ್ಲರೂ ಹಿಂಗೆ ಮಾಡ್ತಾರಲ್ಲ. ಹಾಯ್,
ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ರೆಡಿ ಆಗಬೇಕು. ನಂಗೆ ಅನ್ನ ರಸಂ ಮಾಡೋಕ್ಕೂ ಟೈಮ್ ಇಲ್ಲ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯ್ತು. ಇವತ್ತೇನು ತಿಂತೀನೋ ಗೊತ್ತಿಲ್ಲ. ಹೋಟೆಲಲ್ಲಿ ಇಡ್ಲಿ ತಿಂತೀನಿ ಅಷ್ಟೇ. ಸೊ ಬೇಗ ರೆಡಿ ಆಗಬೇಕು. ಬಿಕಾಸ್ ಅಪ್ಪ ಅಮ್ಮ ಯಾರೂ ಇಲ್ಲ. ಸೊ ನಾನೇ ರೆಡಿ ಆಗಬೇಕು. ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಸೊ ಲೆಟ್ಸ್ ಸಿ. ಇವಾಗ ಟೈಮ್ ಎಷ್ಟು ಗೊತ್ತಾ? ಹೆಚ್ಚಿ ಇಟ್ಸ್ ಆಲ್ಮೋಸ್ಟ್ 6:25 ಟೈಮ್. ನಾನು 6:45 ಇಲ್ಲ 7ಗೆ ಮನೆ ಬಿಡಬೇಕು. ಅಷ್ಟರೊಳಗೆ ಆಗುತ್ತಾ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಶೂಟ್ ಮಾಡ್ತಿರೋ ಕ್ಯಾಮ್ರಾ ಐಫೋನ್ ಅಲ್ಲ. ಅದಕ್ಕೆ ಅಷ್ಟೊಂದು ಐಫೋನ್ ಅಷ್ಟು ಕ್ವಾಲಿಟಿ ಇಲ್ಲ. ನನ್ನ ರೂಮಲ್ಲಿರೋ 2 ಲೈಟ್ಸ್ ಇದೆ. 2 ಲೈಟು ಆನ್ ಮಾಡಿದ್ದೀನಿ. ಬಟ್ ಇಷ್ಟೇ. ಸದ್ಯಕ್ಕೆ ಐಫೋನ್ ತುಂಬ ಆಸೆ ಇದೆ ಐಫೋನ್ ತೊಗೊಬೇಕು ಅಂತ. ಆ್ಯಕ್ಚುಲಿ ಅದು ನನ್ನ ವಿಷನ್ ಬೋರ್ಡಲ್ಲಿದೆ ಐಫೋನ್ ತೊಗೊಬೇಕು ಅಂತ. ಬಟ್ ಒಂದೊಂದ್ಸಲ ಅನಿಸುತ್ತೆ ಐಫೋನ್ ಅಲ್ವಾ ಬಿಡು, ಬೇಡ, ಏನಕ್ಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಬಟ್ ನಂಗೆ ವೀಡಿಯೋಸ್ ಶೂಟ್ ಮಾಡೋದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಫಸ್ಟ್ ಐಫೋನ್ ನಾನು ದುಡ್ದಾಗಲೇ ನಾನು ತೊಗೊಳೋದು. ಬರ್ತಿದೆ ಇನ್ಕಮ್, ಅನ್ನೋದೇ ಸೋರ್ಸ್ ಆಫ್ ಇನ್ಕಮ್ ಬರ್ತಿದೆ. ಬಟ್ ಅಷ್ಟು ಇನ್ಕಮ್ ಬರ್ತಿಲ್ಲ, ಲಕ್ಷ ಇಲ್ಲ. ಸೊ ಬಟ್ ಈ ಸಲ ತುಂಬ ಏನಾದರೂ ತೊಗೊಬೇಕಂತ ಅಂದ್ಕೊಂಡಿದ್ದೀನಿ. ಐಫೋನಲ್ಲಿ ಬೇರೆನೂ ತೊಗೊಬೇಕು ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನನ್ನ ಬೆಸ್ಟ್ ಫ್ರೆಂಡ್ ಯಾರಾದರೂ ಇದನ್ನು ನೋಡ್ತಿದ್ರೆ ಪಕ್ಕ ಅವಳಿಗೆ ಗೊತ್ತಿರುತ್ತೆ ನಾನು ಏನು ತೊಗೊಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು 1 ಇಯರಿಂದ ಬಡ್ಕೊತಾನೇ ಇದ್ದೀನಿ. ನಾನು ತೊಗೊಬೇಕು ಇಷ್ಟು ಚೆನ್ನಾಗಿದೆ ನೋಡು ಅಂತ. ಬಟ್ ಅದಕ್ಕೇನು ಟೈಮ್ ಕೂಡ ಬಂದಿಲ್ಲ ಅಂತ ನಾನು ಏನೂ ತಗೊಂಡಿಲ್ಲ. ಸೊ ನನ್ನ ಹತ್ರ ಐಫೋನ್ ಇಲ್ಲ ಗೈಸ್. ಸೊ ಪ್ಲೀಸ್ ಐ ಆಮ್ ಸಾರಿ, ಬಡವ್ರ ಮಕ್ಕಳು ಕ್ಷಮಿಸ್ಬಿಡಿ ಅಷ್ಟೇ. ಜೈ ಚಂಪಾ. ಆ್ಯಕ್ಚುಲಿ ನೀವು ಸಪೋರ್ಟ್ ಮಾಡಿದ್ರೆ ನನ್ನ ಚಾನಲ್ ಮಾನಿಟೈಸ್ ಆದರೆ ಖಂಡಿತ ನಾನು ಐಫೋನ್ ತಗೊತೀನಿ. ಆಮೇಲೆ ನನ್ನ 1000 ಸಬ್ಸ್ಕ್ರೈಬರ್ಸ್ ಆದರೆ ಗಿವ್ ಅವೇ ಕೂಡ ಮಾಡ್ತೀನಿ. ಬಟ್ ಅದು ಯಾವಾಗ ಟೈಮ್ ಬರುತ್ತೋ ನಂಗೆ ನಿಜ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ. ಎಲ್ಲ ಕೈಯಲ್ಲೂ ಐಫೋನ್ ತೊಗೋಬೇಕು ಅಂತ ಇಷ್ಟ. ಯಾಕಂದರೆ ಗೊತ್ತು ಅದೊಂಥರ ಎಮೋಷನ್. ನಿಜ ಬೇರೆಯವ್ರನ್ನ ಕೇಳಬೋದು. ನಮ್ಮ ಹತ್ರನೇ ಐಫೋನ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಶೆಕೆ ಆಗ್ತದೆ. ಸೊ ಎಲ್ಲರಿಗೂ ಅವ್ರದ್ದೇ ಅವರೊಂದು ಕಾಲ ಬರುತ್ತೆ. ಆವಾಗಲೇ ಅವ್ರಿಗೆ ಏನು ಇಷ್ಟನೋ ತಗೊಳೋದು. ಬಟ್ ತುಂಬ ಎಕ್ಸ್ಪೆನ್ಸಿವ್ ಐಟಮ್ಸ್ ಏನಂದರೆ ಆ್ಯಕ್ಚುಲಿ ನನ್ನ ಬಕೆಟ್ ಲಿಸ್ಟಲ್ಲಿರೋದು ಎಲ್ಲ ಎಕ್ಸ್ಪೆನ್ಸಿವ್ ಐಟಮ್ಸ್. ಅದೇನೋ ಅಭ್ಯಾಸ ಆಗಿಬಿಟ್ಟಿದೆ. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ಚಪ್ಪಲಿ ಬಿಚ್ಚಿಬಿಟ್ಟು ತುಳಸಿ ಮಾತೆ ಇದಕ್ಕೆ ಬೇಡ. ಇವಾಗ ಟೈಮ್ ಬಂದುಬಿಟ್ಟು ಶಾರ್ಪ್ 7 o'clock. ಶೋ. ಬಟ್ ನಾನು ಆ್ಯಕ್ಚುಲಿ ನನ್ನ ದೇವಸ್ಥಾನಕ್ಕೆ ಹೋದಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಲ್ಲ. ಸೊ ನಾನು ಇವತ್ತು ಬ್ರೇಕ್ಫಾಸ್ಟ್ ತಿನ್ನಲ್ಲ. ಯೂಶ್ವಲಿ ನಾನು ಹಾಗೆ ಮಾಡೋದು. ಬಟ್ ಅವಾಗಲೇ ಏನೋ ಗೊತ್ತಿಲ್ಲ, ಮಾರ್ನಿಂಗ್ ಅನ್ನ ಸಾಂಬಾರು ತಿನ್ಬೇಕನ್ನಿಸ್ತು. ಇವಾಗ ನಂಗೆ ಪಾನಿಪುರಿ ತಿನ್ಬೇಕನ್ನಿಸ್ತದ. ಇವತ್ತು ಫಸ್ಟ್ ಡೇ ಕಾಲೇಜ್ ಆ್ಯಂಡ್ ನನ್ನ ಬುಕ್ಸ್ ಏನೂ ತೊಗೊಂಡಿಲ್ಲ. ಬ್ಯಾಗ್ ಕೂಡ ಪ್ಯಾಕ್ ಮಾಡಿಲ್ಲ. ಹೋಗಿ ಪ್ಯಾಕ್ ಮಾಡ್ಕೊಬೇಕು. ಏನು ತೊಗೊಬೇಕಪ್ಪ, ಎಷ್ಟು ಸಬ್ಜೆಕ್ಟ್ ಇದೆ ಅಂತ ಗೊತ್ತಿಲ್ಲ. ಎಷ್ಟು ಸಬ್ಜೆಕ್ಟ್ ಇರೋದೇನು ಇವತ್ತು ಟೈಮ್ ಟೇಬಲೇ ಚೆಕ್ ಮಾಡಿಲ್ಲ ನಾನು. ನಂಗೆ ಅದು ಯಾಕೋ ಟಾಪ್ ಫಸ್ಟೇ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ.
ಏನೋ ಗೊತ್ತಿಲ್ಲ, ಬ್ಲೂ ಹಾಕೋಬೇಕನ್ನಿಸ್ತು, ಸೊ ಹಾಕೊಂಡಿದ್ವಿ. ಇದು ನಾನು ಹಾಕ್ಕೊಂಡಲ್ಲ ಟಾಪ್ ಗೈಸ್. ಏನೋ ನಾನು ರೆಡಿ ಆದೆ, ಇವಾಗ ಬ್ಯಾಗ್ ಹಾಕ್ಕೊಂಡು ಹೋಗೋದೆ. ಸೊ ಟೈಮ್ ಬಂದುಬಿಟ್ಟು ನನ್ನ ವಾಚ್ ಟೈಮ್ ಬಂದುಬಿಟ್ಟು ಇಟ್ಸ್ 7:15. ಐ ಆಮ್ ಲೇಟ್. ನಾನು ಹೋಗಬೇಕು ಗೈಸ್. ಟಾಟಾ, ಬಾಯ್. ಆ್ಯಕ್ಚುಲಿ ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ, ಬಟ್ ಆದರೂ ಭಯ, ಯಾವತ್ತು ಸ್ಟವ್ ಆಫ್ ಆಗಿದೆ ಅಂತ ನೋಡಬೇಕು. ಗಾಡಿ ಇದೆ. $7:30. ನನ್ನ ಟ್ರಂಕ್ ಏನಾದರೂ ಓಪನ್ ಆಗಿರಲಿಲ್ಲ ಅಂದರೆ ಮುಗೀತಿತ್ತು, ನಾನು ಕಾಲೇಜ್ಗೆ ಹೋಗ್ತಿರಲಿಲ್ಲ. ಬಟ್ ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ. Shit man. ಪಾರ್ಟ್ ಆಫ್ ಅ ಕಾಲೇಜ್ ಅಂದರೆ ನಮ್ಮ ಕ್ಯಾಂಪಸ್ ತುಂಬ ಚೆನ್ನಾಗಿದೆ. ಸಿ ಸೊ ಗುಡ್. ಹಾಯ್ ಗಾಯ್ಸ್. ಸೊ ನಾನು ಬ್ಲಾಗ್ ಮಾಡೋದೇ ಮರ್ತದೆ. ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.